ಹರೇ ಕೃಷ್ಣ. ಅಧ್ಯಾಯ 1 ಶ್ಲೋಕ 32, 33, 34 ಹಾಗೂ 35. ಈ ಎಲ್ಲ ಶ್ಲೋಕಗಳಲ್ಲಿ ಅರ್ಜುನನನ್ನು ಕೃಷ್ಣನಲ್ಲಿ ಕೇಳುತ್ತಾನೆ, ಓ ಗೋವಿಂದ, ನಮಗೆ ರಾಜ್ಯ, ಭೋಗ, ಜೀವಿತ ಇವುಗಳನ್ನು ಏನು ಪ್ರಯೋಜನ? ಯಾರಿಗಾಗಿ ನಾವು ರಾಜ್ಯ ಮತ್ತು ಸುಖಗಳನ್ನು ಬಯಸುತ್ತೇವೋ ಅವರ ಗುರುಗಳು, ತಂದೆ, ಮಕ್ಕಳು, ಪಿತಾಮಹರು ಯುದ್ಧ ರಣರಂಗದಲ್ಲಿಯೇ ನಿಂತಿದ್ದಾರೆ. ಮಾತುಲರು, ಶಿಶ್ವರರು, ಮೊಮ್ಮಕ್ಕಳು, ಸೋದರ ಮಕ್ಕಳು, ಬಂಧುಗಳು ಇವರನ್ನೇ ನಾನು ಹತ್ಯೆ ಮಾಡಬೇಕೆಂದು ಬಯಸುವುದಿಲ್ಲ. ಅವರು ನನ್ನನ್ನು ಕೊಲ್ಲಲು ಮುಂದಾದರೂ ಸಹ ನಾನು ಅವರನ್ನು ಕೊಲ್ಲಲು ಇಷ್ಟಪಡುವುದಿಲ್ಲ. ಓ ಮಧುಸೂದನ, 3 ಲೋಕಗಳ ಮೇಲೆ ಆಳುವ ಸಾಮ್ರಾಜ್ಯ ಸಿಗುತ್ತದಾದರೂ ಸಹ ನಾನು ಇವರನ್ನು ಕೊಲ್ಲುವುದಿಲ್ಲ. ಧೃತರಾಷ್ಟ್ರರ ಮಕ್ಕಳನ್ನು ಹತ್ಯೆ ಮಾಡಿದರೆ ನಮಗೆ ಯಾವ ಸಂತೋಷ ದೊರೆಯುವುದೋ? ಓ ಜನಾರ್ದನ. ಶ್ಲೋಕಗಳನ್ನು ತಿಳಿಯೋಣ ಬನ್ನಿ. ಏನು ಪ್ರಯೋಜನ ನಮಗೆ ರಾಜ್ಯದಿಂದ? ಹೇ ಕೃಷ್ಣನೇ, ಏನು ಭೋಗದಿಂದ, ಜೀವನದಿಂದ? ಅಥವಾ ಯಾರ ಸಲುವಾಗಿ ಅಪೇಕ್ಷಿಸುವುದು? ನಮ್ಮಿಂದ ರಾಜ್ಯವನ್ನು, ಲೌಕಿಕ ಸುಖಗಳನ್ನು, ಸಕಲ ಸುಖಗಳನ್ನು ಕೂಡ ಇವೆಲ್ಲವೂ ಇವೆ. ಯುದ್ಧ ಭೂಮಿಯಲ್ಲಿ ಪ್ರಾಣಗಳನ್ನು ತ್ಯಜಿಸಿ ಸಂಪತ್ತುಗಳನ್ನು ಕೂಡ, ಆಚಾರ್ಯಗಳನ್ನು, ತಂದೆಯ ಪುತ್ರರು, ಹಾಗೆಯೇ ನಿಶ್ಚಿತವಾಗಿಯೂ ಕೂಡ ಪಿತಾಮಹರು, ಸೋದರರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಬಾಂಧವ್ಯದವರು, ಬಂಧುಗಳು, ಹಾಗೆಯೇ ಇವರೆಲ್ಲರನ್ನು ಎಂದಿಗೂ ಇಲ್ಲ ಕೊಲ್ಲಲು ಇಚ್ಛಿಸುತ್ತೇನೆ. ಕೊಲ್ಲಲ್ಪಟ್ಟರೂ ಮಧು ಎಂಬ ರಾಕ್ಷಸನ್ನು ಕೊಂದವನೇ ಶ್ರೀಕೃಷ್ಣನೇ. ಆದರೂ 3 ಲೋಕಗಳ ರಾಜ್ಯದ ಬದಲಾಗಿ ಹೇಳುವುದೇನು? ಭೂಮಿಗಾಗಿ ಕೊಂದು ಧೃತರಾಷ್ಟ್ರನ ಮಕ್ಕಳನ್ನು ನಮಗೆ ಏನು ಪ್ರೀತಿ ಸಂತೋಷವೂ ಇರುವುದು? ಸಕಲ ಜೀವಿಗಳ ಪೋಷಕನೇ. ಅನುವಾದ ತಿಳಿಯೋಣ ಬನ್ನಿ. ಹೇ ಗೋವಿಂದ, ಯಾರಿಗೋಸ್ಕರ ನಾನು ರಾಜ್ಯವನ್ನು, ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಗೆ ಏನು ಪ್ರಯೋಜನ? ಹೇ ಮಧುಸೂದನ, ಆಚಾರ್ಯರು, ಪಿತರರು, ಪುತ್ರರು, ಪಿತಾಮಹರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಮೈದೆಂದರು ಮತ್ತು ಇತರರು ಬಂಧುಗಳು ತಮ್ಮ ಜೀವನವನ್ನು, ಧನವನ್ನು ತ್ಯಜಿಸಲು ಸಿದ್ಧರಾಗಿದ್ದಾರೆ. ನನ್ನ ಮುಂದೆ ನಿಂತಿದ್ದಾರೆ. ಅವರು ನನ್ನನ್ನು ಕೊಲ್ಲಬಹುದು, ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು? ಹೇ ಜನಾರ್ದನ, ಈ ಭೂಮಿಯ ಮಾತ್ರವಲ್ಲ 3 ಲೋಕಗಳನ್ನು ನನಗೆ ಕೊಡುವುದಾದರೂ ನಾನು ಇವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ. ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದೀತು ಹೇಳು? ಭಾವಾರ್ಥ ತಿಳಿಯೋಣ ಬನ್ನಿ. ಕೃಷ್ಣನು ಗೋವುಗಳ ಮತ್ತು ಇಂದ್ರಿಯಗಳ ಎಲ್ಲ ಸಂತೋಷಗಳಿಗೆ ಕಾರಣವಾದವನು. ಇದರಿಂದಲೇ ಅರ್ಜುನನು ಶ್ರೀಕೃಷ್ಣನನ್ನು ಗೋವಿಂದ ಎಂದು ಕರೆದಿದ್ದು. ಈ ಮುಖ್ಯವಾದ ಪದವನ್ನು ಬಳಸಿ ತನ್ನ ಇಂದ್ರಿಯಗಳಿಗೆ ಯಾವುದು ತೃಪ್ತಿಯನ್ನು ಕೊಡಬಲ್ಲದು ಎನ್ನುವುದನ್ನು ಶ್ರೀಕೃಷ್ಣನು ಅರ್ಥ ಮಾಡಿಕೊಳ್ಳಬೇಕು ಎಂದು ಅರ್ಜುನನ ಸೂಚಿಸುತ್ತಾನೆ. ಆದರೆ ಗೋವಿಂದನು ಇರುವುದು ನಮ್ಮ ಇಂದ್ರಿಯಗಳನ್ನು ತೃಪ್ತಿಗೊಳಿಸುವುದಕ್ಕಾಗಲ್ಲ. ನಾನು ಗೋವಿಂದ ಇಂದ್ರಿಯಗಳನ್ನು ತೃಪ್ತಿಗೊಳಿಸಲು ಪ್ರಯತ್ನಿಸಿದರೆ ನಮ್ಮ ಪ್ರಯತ್ನದಲ್ಲಿಯೇ ನಮ್ಮ ಇಂದ್ರಿಯಗಳನ್ನು ತೃಪ್ತಿ ಹೊಂದುತ್ತೇವೆ. ಪ್ರಾಪಂಚಿಕವಾಗಿ ಪ್ರತಿಯೊಬ್ಬರನ್ನು ತನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಬಯಸುತ್ತಾನೆ ಮತ್ತು ತನ್ನ ಅಪ್ಪಣೆಯಂತೆ ದೇವರು ಈ ತೃಪ್ತಿಗಾಗಿ ಎಲ್ಲರನ್ನೂ ಒದಗಿಸಬೇಕು ಎಂದು ಬಯಸುತ್ತಾನೆ. ದೇವರು ಜೀವಿಗಳ ಯೋಗ್ಯತೆಗಳಿಗೆ ಅನುಗುಣವಾಗಿ ಅವರ ಇಂದ್ರಿಯಗಳನ್ನು ತೃಪ್ತಿ ಕೊಡುತ್ತಾನೆ, ಆದರೆ ಅವರು ದುರಾಶೆ ಪಡುವಷ್ಟು ಅಲ್ಲ. ಆದರೆ ಯಾರೇ ಆಗಲಿ ಅವರ ವಿರುದ್ಧವಾದ ದಾರಿಯನ್ನು ಹಿಡಿದರೆ, ಎಂದರೆ ತನ್ನ ಇಂದ್ರಿಯಗಳನ್ನು ತೃಪ್ತಿಯನ್ನು ಬಯಸದೆ ಗೋವಿಂದನ ಇಂದ್ರಿಯಗಳನ್ನು ತೃಪ್ತಿಪಡಿಸಲು ಪ್ರಯತ್ನಿಸಿದರೆ, ಆಗ ಗೋವಿಂದನ ಕೃಪೆಯಿಂದ
ಎಲ್ಲ ಬಯಕೆಗಳು ಈಡೇರುತ್ತವೆ. ತನ್ನ ಕುಲದ ಮತ್ತು ಕುಟುಂಬದ ಸದಸ್ಯರ ವಿಷಯದಲ್ಲಿ ಅರ್ಜುನನು ಇರುವ ಗಾಂಡೀವದ ಪ್ರೀತಿಯು ಅವರ ಬಗೆಗೆ ಅರ್ಜುನನಿಗೆ ಇರುವ ಸಹಜ ಕರುಣೆಯಿಂದ ಇಲ್ಲಿ ಭಾಗಶಃ ವ್ಯಕ್ತವಾಗುತ್ತದೆ. ಆದ್ದರಿಂದ ಅವನು ಯುದ್ಧ ಮಾಡಲು ಸಿದ್ಧನಿಲ್ಲ. ಯಾರಿಗೆ ಆದರೂ ತನ್ನ ಸಂಪತ್ತನ್ನು ಬಂಧು ಮಿತ್ರರಿಗೆ ತೋರಿಸಬೇಕೆಂಬ ಅಪೇಕ್ಷೆ ಇರುತ್ತದೆ. ತನ್ನ ಬಂಧು ಮಿತ್ರರೆಲ್ಲ ರಣರಂಗದಲ್ಲಿ ಸಾಯುತ್ತಾರೆ. ಆದದ್ದರಿಂದ ವಿಜಯವನ್ನು ಗಳಿಸಿದ ಮೇಲೆ ತನ್ನ ಸಂಪತ್ತನ್ನು ಅವರೊಂದಿಗೆ ಹಂಚಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ಅರ್ಜುನನ ಭಯ. ಇದು ಐಹಿಕ ಬದುಕಿನ ಮಾದರಿಯಾಗಿ ಲೆಕ್ಕಾಚಾರ ಅಲೌಕಿಕ ಬದುಕಾಗಿರೋದು ಸಂಪೂರ್ಣವಾಗಿ ಭಿನ್ನವಾದದ್ದು. ಭಕ್ತನಾದವನು ಭಗವಂತನ ಅಪೇಕ್ಷೆಗಳನ್ನು ಪೂರೈಸಲು ಬಯಸುವುದರಿಂದ ಭಗವಂತನು ಅನುಮತಿ ಕೊಟ್ಟರೆ ಅವನು ಭಗವಂತನ ಸೇವೆಗಾಗಿಯೇ ಎಲ್ಲ ಬಗೆಯ ಸಂಪತ್ತನ್ನು ಸ್ವೀಕರಿಸಬಹುದು. ಆದರೆ ಭಗವಂತನು ಅನುಮತಿ ನೀಡದಿದ್ದರೆ ಒಂದು ಕಾಸಲ್ಲೂ ಸ್ವೀಕರಿಸಬಾರದು. ಅರ್ಜುನನಿಗೆ ತನ್ನ ಬಂಧುಗಳ ಕೊಲ್ಲಲು ಇಷ್ಟವಿರಲಿಲ್ಲ. ಅವರನ್ನು ಕೊಲ್ಲುವುದೇ ಅಗತ್ಯವಾದರೆ ಕೃಷ್ಣನನ್ನು ಕೊಲ್ಲಲಿ ಎಂದು ಬಯಸಿದ. ಅವನು ರಣಭೂಮಿಗೆ ಬರುವ ಮೊದಲೇ ಕೃಷ್ಣನನ್ನು ಅವರನ್ನು ಕೊಂದಿದ್ದಾನೆ. ತಾನಿದ್ದರೂ ಕೃಷ್ಣನ ಸಾಧನೆ ಆಗಿರಬೇಕು ಅಷ್ಟೇ ಎಂಬುದು ಈ ಘಟ್ಟದಲ್ಲಿ ಅವನಿಗೆ ತಿಳಿದಿರುವುದಿಲ್ಲ. ಈ ಸಂಗತಿಯನ್ನು ಮುಂದಿನ ಅಧ್ಯಾಯಗಳಲ್ಲಿ ತಿಳಿಸಿದೆ. ಭಗವಂತನ ಸಹಜ ಭಕ್ತನಾಗಿ ಅರ್ಜುನನಿಗೆ ದುಷ್ಕೃತ್ಯ ಮಾಡಿದ ತನ್ನ ದಾಯಾದಿಗಳು ಮತ್ತು ಸಹೋದರರಿಗೆ ಪ್ರತೀಕಾರ ಮಾಡಲು ಇಷ್ಟವಿರಲಿಲ್ಲ. ಆದರೆ ಅವರೆಲ್ಲರೂ ಹತರಾಗಬೇಕೆಂದು ಎನ್ನುವುದು ಭಗವಂತನ ಯೋಜನೆ. ಭಗವಂತನ ಭಕ್ತರು ದುಷ್ಕರ್ಮಿಯ ವಿರುದ್ಧ ಪ್ರತೀಕಾರ ಮಾಡುವುದಿಲ್ಲ. ಆದರೆ ದುಷ್ಕರ್ಮಿಯ ಭಕ್ತನಿಗೆ ಮಾಡುವ ಯಾವುದೇ ಕೇಡನ್ನು ಭಗವಂತನು ಸಹಿಸುವುದಿಲ್ಲ. ತನ್ನ ವಿರುದ್ಧವಾಗಿ ಅಪರಾಧ ಮಾಡಿದರೆ ಭಗವಂತನು ಅದನ್ನು ಕ್ಷಮಿಸಬಲ್ಲ. ಆದರೆ ತನ್ನ ಭಕ್ತರಿಗೆ ಕೇಡನ್ನು ಮಾಡುವವರನ್ನು ಕ್ಷಮಿಸುವುದಿಲ್ಲ. ಆದುದರಿಂದ ಅರ್ಜುನನ ದುಷ್ಕರ್ಮಿಗಳನ್ನು ಕ್ಷಮಿಸಲು ಬಯಸಿದರೂ ಭಗವಂತನು ಅವರನ್ನು ಕೊಲ್ಲಲು ಸಂಕಲ್ಪಿಸಿದ್ದಾನೆ.